So I already told within the class, so private and public. So private members not accessible from outside the class, public members can accessible from outside the class. So I have already told our example ಅಲ್ಲಿ ನಾನು ಹೇಳಿದೆ ಪಬ್ಲಿಕ್ ನಾವು ಪಬ್ಲಿಕ್ಕಲ್ಲಿ ಈ ಎರಡೂ ಕೊಟ್ಟಿದ್ವಿ, ಡಿಸ್ಪ್ಲೇನ ಏನೋ ಮೆಂಬರ್ ಫಂಕ್ಷನ್ ಆಗಿ ಕೊಟ್ಟಿದ್ವಿ. ಸೊ ಈ ಎರಡು ಫಂಕ್ಷನನ್ನು ನಾನು ಇಂಟ್ ಮೇಯ್ನಲ್ಲಿ ಕಾಲ್ ಮಾಡಿದೆ. ಏನಂತ ಕಾಲ್ ಮಾಡಿದೆ, ಫಸ್ಟು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದೆ. ಸೊ ಯೂಸಿಂಗ್ ದ ಕ್ಲಾಸ್ ನೇಮ್ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದಾದಮೇಲೆ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಈ ಫಂಕ್ಷನ್ನ ಕಾಲ್ ಮಾಡಿಕೊಂಡು ಪ್ರೋಗ್ರಾಮು ಎಕ್ಸಿಕ್ಯೂಟ್ ಮಾಡಿದೆ. Okay, so next we'll go through the example for this private and public. Another example for private and public. So to create an object, store and display the values. So create the object, store and display the values. First header file #include iostream.h. Okay, so class is the keyword, shape is the class name. Okay, in this, so I have declared the two variables, int length, int height. So already I told that. So without ನಾವಿಲ್ಲೇನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂದರೆ ಪ್ರೈವೇಟು ಪಬ್ಲಿಕ್ ಅಂತ ಕೊಟ್ಟಿಲ್ಲ ಅಂದರೆ ಡಿಫಾಲ್ಟಾಗಿ ಏನಂತ ತೊಗೊಳುತ್ತೆ, ಪ್ರೈವೇಟ್ ಮೆಂಬರ್ಸ್ ಆಗಿ ತೊಗೊಳುತ್ತೆ, ರೈಟ್. ಸೊ ಪಬ್ಲಿಕ್ ಇಂಟ್ ವಿಡ್ತ್. ಸೊ ಈ ಪಬ್ಲಿಕ್ಕಲ್ಲಿ ವಿಡ್ತ್ ಅನ್ನೋ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ, ಡೇಟಾ ಮೆಂಬರು. ನೆಕ್ಸ್ಟು ವಾಯ್ಡ್ ಸೆಟ್ ಡೇಟಾ. ಸೊ ವಾಯ್ಡ್ ಸೆಟ್ ಡೇಟಾ ಅನ್ನೋದು ಫಂಕ್ಷನ್ ನೇಮು, ಮೆಂಬರ್ ಫಂಕ್ಷನು, ಇಂಟ್ ಐ ಇಂಟ್ ಹೆಚ್. ಓಕೆ, ಸೊ ಅದರಲ್ಲಿ ಅಗೇನ್ ವೇರಿಯೇಬಲ್ ಅಸೈನ್ ಮಾಡ್ತಾ ಇದ್ದೀನಿ, ಲೆಂತ್ ಈಕ್ವಲ್ಸ್ ಎಲ್, ಹೈಟ್ ಈಕ್ವಲ್ಸ್ ಎಚ್. ಸೊ ನಾನು ಆಲ್ರೆಡಿ ಹೇಳಿದೆ, ಸೊ ಪ್ರೈವೇಟ್ ಮೆಂಬರ್ಸು ಔಟ್ಸೈಡ್ ದ ಕ್ಲಾಸ್ ಅಂದರೆ ಈ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಆಗಿದೆ ಅಲ್ಲ, ಇದರಿಂದ ಆಚೆ ಆಕ್ಸೆಸ್ ಮಾಡೋಕ್ಕಲ್ಲ, ಒಳಗಡೆ ನಾವೆಲ್ಲಾದರೂ ಆಕ್ಸೆಸ್ ಮಾಡ್ಬೋದು. ಸೊ ಲೆಂತಿಗೆ ಎಲ್ಲ ಅಸೈನ್ ಮಾಡ್ತಾ ಇದ್ದೀನಿ, ಹೈಟಿಗೆ ಎಚ್ ಅಂತ ಅಸೈನ್ ಮಾಡ್ತಾ ಇದ್ದೀನಿ. ಕ್ಲೋಸ್ ದಿಸ್ set data function. Next void put data. ಸೊ void put ಡೇಟಾದಲ್ಲಿ cout ಲೆಂತ್ ಈಕ್ವಲ್ಸ್ ಲೆಂತನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, cout height ಈಕ್ವಲ್ಸ್ ಹೈಟನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, cout width ಈಕ್ವಲ್ಸ್ ವಿಡ್ತನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಓಕೆ, ಕ್ಲೋಸ್ ದಿಸ್ ಪುಟ್ ಡೇಟಾ, ಕ್ಲೋಸ್ ದ ಕ್ಲಾಸ್. ಸೊ ಐ ಕ್ಲೋಸಿಂಗ್ ದ ಕ್ಲಾಸ್. ಸೊ ಅಬ್ಸರ್ವ್, ಯು ವಾಂಟ್ ಟು ಗಿವ್ ಅನ್ ಎ ಸೆಮಿಕೋಲನ್ ಹಿಯರ್. ಸೆಮಿಕೋಲನ್ ಕೊಡಲೇಬೇಕು ಕ್ಲಾಸನ್ನು ಕ್ಲೋಸ್ ಮಾಡಿದ್ದಾದಮೇಲೆ. ನೆಕ್ಸ್ಟ್ ಇಂಟ್ ಮೈನ್, ಶೇಪ್ ಅನ್ನೋದು ಗೊತ್ತಿದೆ, ಕ್ಲಾಸ್ ನೇಮು, ಎಸ್ ಅನ್ನೋದು ಆಬ್ಜೆಕ್ಟ್. ಕ್ಲಾಸ್ ನೇಮ್ ಯೂಸ್ ಮಾಡಿಕೊಂಡು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಎಸ್ ಡಾಟ್ ವಿಡ್ತ್ ಈಸ್ ಈಕ್ವಲ್ ಟು 20 ಅಸೈನ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಡಾಟ್ ವಿಡ್ತ್ ಈಸ್ ಈಕ್ವಲ್ ಟು 20. ಎಸ್ ಡಾಟ್ ಸೆಟ್ ಡೇಟಾ 3040. ಎಸ್ ಡಾಟ್ ಸೆಟ್ ಡೇಟಾ 3040. ಸೊ ಎಸ್ ಡಾಟ್ ಪುಟ್ ಡೇಟಾ. ಓಕೆ, ಎಸ್ ಡಾಟ್ ಪುಟ್ ಡೇಟಾ. ಓಕೆ, ಕಾಲ್ ಮಾಡಿದ್ನ ಇದು ಹೇಗೆ ರನ್ ಆಗುತ್ತೆ ನೋಡೋಣ. ಫಸ್ಟು ಮೈನ್ ಫಂಕ್ಷನಿಗೆ ಬರುತ್ತೆ, ಶೇಪ್ ಎಸ್ ಕ್ರಿಯೇಟ್ ಮಾಡಿಕೊಂಡು ಶೇಪ್ ಡಾಟ್ ವಿಡ್ತ್ ಕಾಲ್ ಮಾಡುತ್ತೆ. ಸೊ ವಿಡ್ತ್ ಎಲ್ಲಿದೆ, ಇಲ್ಲಿ ಎಸ್ ಡಾಟ್ ವಿಡ್ತ್ಗೆ 20 ಅಂತ ಅಸೈನ್ ಮಾಡ್ತಾಯಿದ್ದೀವಿ. ಇಲ್ಲಿ ಆಲ್ರೆಡಿ ಇದೆ ತಾನೇ, ವಿಡ್ತ್ 20 ಅಸೈನ್ ಮಾಡ್ತಾಯಿದ್ದೀವಿ. ಎಸ್ ಡಾಟ್ ಸೆಟ್ ಡೇಟಾ ಫಂಕ್ಷನ್ಗೆ ಹೋಗುತ್ತೆ. ಸೊ ಹೋದರೆ ಇಂಟ್ ಐ, ಇಲ್ಲಿ ಐಗೆ 30 ಹೋಗುತ್ತೆ, ಎಚ್ಗೆ 40 ಹೋಗುತ್ತೆ, ಆಯಿತಾ, ಅಸೈನ್ ಆಗುತ್ತೆ. ಲೆಂತಿಗೆ 30 ಅಸೈನ್ ಆಗುತ್ತೆ, ಹೈಟಿಗೆ 40 ಅಸೈನ್ ಆಗುತ್ತೆ. ಸೊ ನೆಕ್ಸ್ಟ್ ಎಸ್ ಡಾಟ್ ಪುಟ್ ಡೇಟಾ. ಸೊ ಎಸ್ ಡಾಟ್ ಪುಟ್ ಡೇಟಾ ಕಾಲ್ ಮಾಡುತ್ತೆ, ಈ ಫಂಕ್ಷನ್ ಇಲ್ಲಿಗೆ ಬರುತ್ತೆ ಕಂಟ್ರೋಲು. cout ಲೆಂತ್ ಈಸ್ ಈಕ್ವಲ್ ಟು ಲೆಂತ್ ಡಿಸ್ಪ್ಲೇ ಮಾಡುತ್ತೆ. cout ಹೈಟ್ ಈಸ್ ಈಕ್ವಲ್ ಟು ಹೈಟ್ ಎಷ್ಟಿದೆ 40 ಡಿಸ್ಪ್ಲೇ ಮಾಡಿದ್ದೆ. cout ವಿಡ್ತ್ ಇದೆ, ವಿಡ್ತ್ ಎಷ್ಟು ಡಿಸ್ಪ್ಲೇ ಮಾಡುತ್ತೆ. ಸೊ ವಿಡ್ತ್ ನಾನು ಎಷ್ಟು ಪಾಸ್ ಮಾಡಿದ್ದೀನಿ 20, ಇಷ್ಟು ಡಿಸ್ಪ್ಲೇ ಆಗುತ್ತೆ. ಸೊ ಐ ಹೋಪ್ ಅಂಡರ್ಸ್ಟುಡ್ ದಿಸ್ ಪ್ರೋಗ್ರಾಮ್, ರೈಟ್. ಸೊ ಇಲ್ಲೇನೂ ನಾವು ಮಾಡಿಲ್ಲ, ಜಸ್ಟು ಎರಡು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಪಬ್ಲಿಕ್ಕನ್ನು ಎರಡು ಫಂಕ್ಷನ್ನ ಕಾಲ್ ಮಾಡ್ಕೊಂಡು ಆ ಫಂಕ್ಷನ್ನ ಮೈನ್ ಫಂಕ್ಷನಲ್ಲಿ ಕಾಲ್ ಮಾಡ್ತಾಯಿದ್ದೀವಿ. ಸೊ ಏನು ಡೇಟಾ ಇದೆ ಅದು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಈಸ್ ಪ್ರೊಟೆಕ್ಟೆಡ್. ಸೊ ಪ್ರೈವೇಟ್ ಅಂದರೆ ವಿ ಕಾಂಟ್ ಆಕ್ಸೆಸ್ from outside the class, public andre we can access the outside the class. So protected andre this access space is used in inheritance. Okay, this access space protected ಎಲ್ಲಿ ಯೂಸ್ ಮಾಡ್ತೀವಿ, inheritance ಅಲ್ಲಿ ಯೂಸ್ ಮಾಡ್ತೀವಿ. we know that private members of a class cannot be inherited. ಸೊ ಗೊತ್ತಿದೆ, ಪ್ರೈವೇಟ್ ಮೆಂಬರ್ಸನ್ನು ಕೆನಾಟ್ ಬಿ ಅಂದರೆ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಕ್ಯಾನ್ ಬಿ ಇನ್ಹೆರಿಟೆಡ್ ಬೈ ಮೇಕಿಂಗ್ ಪಬ್ಲಿಕ್ ವಿಚ್ ಈಸ್ ಎಗೇನೆಸ್ಟ್ ಊಪ್. ಅಂದರೆ ಸೊ ಆ ಪ್ರೈವೇಟನ್ನು ಪಬ್ಲಿಕ್ಕಾಗಿ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ಎಗೇನೆಸ್ಟ್ ದ ಊಪ್. ಸೊ ಎಲ್ಲಿ ಇನ್ಹೆರಿಟೆನ್ಸ್ ಯೂಸ್ ಮಾಡಿಕೊಂಡು ಪಬ್ಲಿಕ್ಕಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಓಕೆ, ದಟ್ ಈಸ್ ಡಿರೈವ್ಡ್ ಕ್ಲಾಸ್ ಮಾಡ್ಕೊಳ್ತೀವಲ್ಲ ಹಾಗೆ. ಸೊ ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ ಬೈ ಡಿಕ್ಲೇರಿಂಗ್ ಇಟ್ ಹ್ಯಾಸ್ ಎ
ಪ್ರೊಟೆಕ್ಟೆಡ್ ಅಂತ ಡಿಕ್ಲೇರ್ ಮಾಡಿಕೊಂಡ್ರೆ ನಾವು ಎಲ್ಲಿ ಬೇಕಾದರೂ ಕೂಡ ಆಕ್ಸೆಸ್ ಮಾಡ್ಕೋಬೋದು. ಐದರ್ ಪ್ರೈವೇಟ್ ಮಾಡಿದ್ರು ಪ್ರೈವೇಟ್ ಮೆಂಬರ್ಸ್ನೂ ಕೂಡ ನಾವು ಡಿಕ್ಲೇರ್ ಮಾಡ್ಕೋಬೋದು, ಪಬ್ಲಿಕ್ ಮೆಂಬರ್ಸು ಕೂಡ ನಾವು ಡಿಕ್ಲೇರ್ ಮಾಡ್ಬೋದು. ಯಾವಾಗ ಪ್ರೊಟೆಕ್ಟೆಡ್ ಅಂತ ಕೊಟ್ಟಾಗ. The members which are declared protected can be accessed only by the member function. The member which are declared protected ಅಂತ ಡಿಕ್ಲೇರ್ ಮಾಡಿರ್ತೀವಲ್ಲ, that can be accessed only by the member function ಆಗಿರುತ್ತದೆ. ಸೊ ಫ್ರೆಂಡ್ಸ್ ಆಫ್ ದ ಕ್ಲಾಸ್ ಆ್ಯಂಡ್ ಆಲ್ಸೋ ದ ಮೆಂಬರ್ಸ್ ಫಂಕ್ಷನ್, ಅಂದರೆ ಫ್ರೆಂಡ್ಸ್ ಆಗಿರ್ತಾರಲ್ಲ ಆ ಕ್ಲಾಸಿಗೆ, ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಮೆಂಬರ್ ಫಂಕ್ಷನ್. ಆ ಫ್ರೆಂಡ್ಸ್ ಅಂದರೆ ಪ್ರೊಟೆಕ್ಟೆಡ್ ಅಂತ ಅರ್ಥ. ಓಕೆ, ಸೊ ವಿ ಕ್ಯಾನ್ ಆಕ್ಸೆಸ್ ಫ್ರಮ್ ಎನಿವೇರ್. Okay, the members cannot be accessed from the outside. The members cannot be accessed from outside. The protected access specifier is therefore similar to the private specifiers. Okay. Next, creating objects. So how we can already have showed in the program how to create an object, right? Let me see once again. So once the class is defined, objects of the class can be created. ಒನ್ಸ್ ಕ್ಲಾಸ್ ಡಿಫೈನ್ ಆದರೆ ಆಬ್ಜೆಕ್ಟ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಆಯಿತಾ?